ದೇವರ ತಲೆಗೆ ಈತ ಹೊಡಿಬೇಕು ಅಮ್ಮ. ಆತನಿಗೆ ಮತಿಭ್ರಮಣೆ ಆಗಬೇಕು. ಮತಿಭ್ರಮಣೆ ಆಗಿ ಸುಲಭದಲ್ಲಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಿಡಿಬೇಕು ಅಂತಾದ್ರೆ ಅಮಲ್ ನಾವು ಇಲ್ಲಿ ಯಾವಾಗಲೂ ತಗೊಳ್ಳುವುದುಂಟ. ಯಾವುದು ನಮ್ಮದು ಅದನ್ನೇ ಕುಡಿಸಬೇಕು. ಕುಡಿಯುವಂತ ಬುದ್ಧಿ ಇಲ್ಲ ಅಂತ ಹೇಗಾದ್ರೂ ಕುಡಿಸಬೇಕು. ನೋಡು, ಇಲ್ಲಿರುವಂತಹ ಮದುವಿನ ಪಾಂಡವನ್ನು ಕೊಂಡು ಹೋಗ್ತೇನೆ. ಅದೇ ಮಾರುವವರಂತೆ ನಾನು ವೇಷಬದಾನಿ ಆಗುತ್ತೆ. ಆ ಸಂದರ್ಭದಲ್ಲಿ ಆತ ಬಾಯಾಗಿ ಬೆಂಡಾಗಿರುವಂತ ಆತ ನನ್ನಲ್ಲಿ ನೀರನ್ನು ಕೇಳ್ತಾನೆ. ಇದನ್ನೇ ಕೊಡ್ತೇನೆ. ಇನ್ನ ಯೋಜನೆ ಏನೋ ಒಳ್ಳೇದು. ನಾವಿಲ್ಲಿಗೆ ಬರುವಾಗ ಎಷ್ಟು ಕುಡಿಲಿಲ್ಲ ನಾವು. ಈಗ ಉಂಟ ನಮ್ಮ ಈಗ ಇಲ್ಲ, ಎಲ್ಲ ಇಳಿದೋಗಿದೆ. ಹೌದು, ದೇವೇಂದ್ರ ಪರ್ವತವನ್ನು ಹತ್ತಿಕೊಂಡು ಹೋಗುವಾಗ ಉಳಿದದೇನೋ. ನನಗೆ ಆವಾಗ ಕುಡಿದದ್ದೇ ಈಗ ಉಳಿದಿದೆ. ಅವ ಹೊಡೆಯುವವರೆಗೆ ಇಳಿಬಾರ್ದು. ಈಗ ಮಧು ಕೊಡುವವನಾಗಿ ಇಡ ಹೋಗುತ್ತೆ. ನಾನು ಹೋಗ್ತೇನೆ. ಆ ಸಂದರ್ಭದಲ್ಲಿ ನನ್ನ ವೇಷ ನೋಡ್ತೀಯಾ? ನಿನ್ನ ವೇಷವ ಸಣ್ಣ ಸಣ್ಣ ವೇಷ ಸಣ್ಣದಾದ್ರೂ ತೊಂದರೆ ಇಲ್ಲ, ಕೆಲಸ ಮಾಡಿದ್ರೆ. ಇದು ಸಣ್ಣದಾದ್ರೂ ಕೂಡ ಬಹಳಷ್ಟು ಹೊಂದಿರ್ತದೆ. ಇದು ಹೌದಾ? ನಿನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿರ್ಬೇಕು. ನನ್ನ ತಮ್ಮ ಆ ಮಧುವಿನಲ್ಲಿ ನಾನು ಸೇರಿಕೊಳ್ತೇನೆ. ಅನುರೂಪದಲ್ಲಿ ಹೇಳ್ತೇನೆ. ಪೂಜಿಸಬೇಕಾದಂತಹ ದೇವೇಂದ್ರನನ್ನು ಆಗಾಗ ಕಣಜುತ್ತಾ ಇರ್ತೇನೆ. ಹೊಟ್ಟೆ ಒಳಗೆ ಯಾವ ಕೈಯಿಂದ ದೇವೇಂದ್ರನನ್ನು ಪರಶುವನ್ನು ಪೂಜಿಸಬೇಕು, ಅದೇ ಕೈಯಿಂದ ಪರಶುವನ್ನು ಬರೀತಾರೆ. ನಮ್ಮಷ್ಟಕ್ಕೆ ನಾವು ಮಾತಾಡಿಕೊಂಡಿದ್ದೇವೆ. ಆತ ಇಲ್ಲಿಗೆ ಹೋಗಿ ಮುಟ್ಟುವುದಕ್ಕೆ ಸಾಧ್ಯವಿದೆ. ಇಲ್ಲ, ಅವಸರವೇ ನಮ್ಮ ಕಾರ್ಯ ನಡೆಸಬೇಕಾಗಿದೆ. ಆದ್ದರಿಂದ ತಡಮಾಡುವುದಿಲ್ಲ. ಪಾಠವನ್ನು ಹಿಡಿದುಕೊಂಡು ಕಣ್ಣು ಮಾಡುವವರಂತೆ ಹೋದ
ಅವು ಇದು ಮಾಡಿ ಅರಮಾನಿ ಕೊಡಿ ದೇವರ ಮಕ್ಕಳೇ ಉಮ್ಮಿಲಿದ್ದು ಬೋಡ್ತದೆ ಸಾಸುಗಳು ಗೊತ್ತುಂಡ ಇರಲಿ ಇಡೀ ಪುರಾಣ ಗೊತ್ತುಂಡ ಇರಲಿ ಪುರಾಣ ಗೊತ್ತುಂಡ ಓದೋಡು ಸ್ವಾಮಿ ಒಂಚೂರು ಎಲ್ಲ ಲೆಕ್ಕ ಓದೋದು ಕಲ್ಪೋದ ಮನಿ ಬದಲೇ ಓದೋ ಪುರಾಣ ಎಲ್ಲಿ ಗೊತ್ತುಂಡ ಬ್ರಹ್ಮದೇವರೇ ಓದುತ್ತೀನಿ ಎನ್ನ ಇಲ್ಲದ ಎಡತ್ತ ಬೆತ್ತಕ್ಕೆ ಬೆತ್ತದಿತ್ತು ಸತ್ಯ ಕೊಡುವುದೇ ಅಂತ ದಾಯ ಬರ್ತದೆ ಯಾರು ಉಮಿರುದು ಓಡ್ತದೆ ಇಷ್ಟು ಮೂರ್ತಿದೇವರು ಓಡಿದ್ರು ಗೊತ್ತಿದೆ ಎನ್ನ ಕೊಡೋದು ಫಲತ ಗುಡ್ಡೆ ಅಲ್ಪಾಂತ ವೈಕುಂಠ ಹೋದ್ರೆ ಉಮಿರುದು ಓಡ್ತು ಮುಖರು ಇರ್ನ ಈಶ್ವರ ಕೈಲಾಸ ಓದಿರ್ತೀನಿ ಅಂಚಿನ ದೇವರೇ ಓಡ್ತದ್ದು ಬರ್ತದೆ ಮಾರೇ ఒక ಎಣ್ಣೆ ಕನ್ನಡಮಲ್ಲ ವಿಷಯ ಪುರಾಣ ಉಂಟು ಪುರಾಣ ಉಂಟು ಏನಾದ್ರು ಗೊತ್ತಾಗುತ್ತೆ ಕೋಟಿ ಪೂಜಾರಿ ಕೋಟಿ ಪೂಜಾರಿ ಕೋಟಿ ಪೂಜಾರಿ ಹೌದಣ್ಣ ಪಾಪ ಪೂಜಾರಿ ಪೂಜಾರಿ ಈರು ಪ್ರಾಣಿತ ಶ್ರಮ ಈರಿನ ಮಂಟೇಡುಂಡು ಈರು ಮಿತ್ತಿ ಎಂಕಲು ಮಾತಾಡ್ತಿರ್ತೀನಿ ಹೊರತುಲು ಜಾರಿ ಈರು ಮಿತ್ತಾಂಡ ಓಡಿ ಮುಟ್ಟ ಮಿತ್ತಾವಾಗ ಪಾಡಿ ಮುಟ್ಟಮ್ಮ ಅಂತ ಐದು ಮಿತ್ತಾವ ಯಾರು ತಾಳಿದ ಕುಬಿಯ ಮುಟ್ಟ ಹೋಗ್ಬೇಕುಂಡ ಅಂಚಾದ ಹಿರಿಯರಿ ಆನೆ ಮಿತ್ತು ಈರೊಳಗೆ ಬಾಳ ಅಲ್ಪಾರ್ದು ಮೂರ್ದು ಸೊಂಟನೆ ಕರ್ದಿ ಕಲ್ಕೊಂಡು ಜನ ಇತ್ತು ಗೊತ್ತಾಗಲಿ ఒక దుమ్ము నిజమాత దేవస్థానం పూజ ಮಾಡ್ಕೊಂಡು ಎಂಕಲು ಏನು ಎಂಕಲು ಒಕ್ಕಲತ್ತೆ ಪುರಾಣ ಉಂಟಾವು ಎಂಕಲು ದೇವಸ್ಥಾನದ ಪೂಜೆ ಮಾಡ್ಕೊಂತ ಅಮ್ಮ ಎಂಕಲಿಗೆ ಪೂಜಾರಿ ಅಂತ ಬಂದು ಪುತ್ರ ಬಾಯಿ ಬರ್ತಾನೆ ಪೂಜೆ ಮಾಡ್ತಾನೆ ಪೂಜಾರಿ ಅಮ್ಮ ಅದಕ್ಕೆ ಅರಿ ತಾರೈ ದಕ್ಷಿಣೆ ಬಂದು ಮಾತಾಡ್ಸೋದು ನಿಕ್ಕಲಿಕ್ಕೆ ನಾನು ಜಿಮೇತಿ ಎಂಕಲು ಹೋಯ್ತು ಪುಟ್ಟ ಚಿತ್ತ ಉಳಾಯ ಮಾಡಿದ್ರೆ ನಿಕ್ಕಲು ಉಳಾಯ ದೇವಸ್ಥಾನದ ಬೇರೆ ಪೊರೆ ಎಂಕಲ್ ಅದು ಮಾಡಿಕೊಂಡ ಪುಟ್ಟಜ ಮಿತ್ರ ತಾರಿನ ಸುಬೇಟ ದೇವಸ್ಥಾನ ಸತ್ಯ ಅಮಲೇಶ್ವರಿನ ಕುಜಿಲೇಶ್ವರ ಅಮಲೇಶ್ವರಿ ದೇವಿ ಕುಜಿಲೇಶ್ವರಿ ಕುಜಿಲೇಶ್ವರಿ ಅಮಲೇಶ್ವರಿ ದೇವಸ್ಥಾನದ ತೀರ್ಥ ಬಂದ ಪ್ರೇಟ ಈ ಅಮರೇಶ್ವರಿ ತೀರ್ಥ ತಗೊಂಡ ಒಂಜಿ ತಿಪ್ಪಿಡಿ ಒಂಜಿನ ಮನೆ ರಡ್ಡು ತಿಪ್ಪಿ ಈ ಕಲಿರಾಮ ಉಂಡತ್ತ ಪಿಡಿ ನಾಯಿ ಅಂದ್ರೆ ತಿಂದು ಗೊತ್ತಿಲ್ಲ ಕಥೆ ಗೊತ್ತಿಲ್ಲ ಬರೀ ಮುಂಚೆನೆ ಕಲಿ ಮಾಡ್ತೀನಿ ಒಂದು ಪೀಲಿ ಬರ್ತದೆ ಪೀಲಿ ಬರ್ತದೆ ತಿನ್ಪೆ ಅಂತಂದು ಬರ್ತದೆ ಪಕ್ಕಳು ಒಂದು ಕೇಳಿ ನಾಳೆ ನಿಮ್ಮೂರು ಬಾರಿ ಬೇಟೆ ಯಾನು ಪೀಲಿ ಹೋಳಿಗೆ ಪೀಲಿ ಲಕ್ಷ ತೋರ್ತಿ ಲಕ್ಕದ ಮುಂಚೆ ನಿನ್ನಾರ್ದು ಮಲ್ಲ ಪೀಲಿ ಪೀಲಿಕ್ಕೆ ನಾಟಿ ಕೊಟ್ಟು ಬರ್ತೀನಿ ಅಲ್ಲಿ ಬಂದ ಸಿಕ್ಕಿಲೇ ಒಂದು ಮಾತಿನ ಪೂಜೆ ಕತ್ಯ ಎನ್ನ ಕ್ರಮಣೆ ಮಾತಿರಲ್ಲ ಕಲಿಕ್ಕೆ ನೀರು ಕೂತು ಸಾಕು ಅಂತ ಮಾಡ್ತಾರೆ ಅಲ್ಲಿ ಯಾರು ಕಲಿಕೊಂಡು ನೀರು ಕೂಟೇ ಕೂಟ ಮಿತ್ತು ಕೋಣ ಮನೆ ನೀರು ಮಾತೊಂದು
ಇದು ನಿಜವಾದ ಇದು ನನ್ನ ವೇಷ ವೇಷ ವೇಷಕ್ಕೆ ತಕ್ಕ ಭಾಷೆ ಆಗ್ಬೇಕಲ್ವಾ ಅಷ್ಟಕ್ಕೆ ಬೇಕಾಗಿ ಇದನ್ನು ಮಾತಾಡಿಸಿದ ಯಾಕೆ ವೇಷ ನಿಮ್ಮಲ್ಲಿ ಹೇಳುವುದಿಲ್ಲ ಬರ್ತಾ ಇದ್ದಾನೆ ನಿರೀಕ್ಷಿಸಿರಿ ಏನು ಕರೆಯಲ್ಲ ಅದಕ್ಕೆ ಮತ್ತು ಸೇರಿಸಲಿಲ್ಲ ಶಬ್ದಗಳನ್ನು ಅದೇ ಹಾಗಂದ್ರೆ ಏನದು ನಡೆದರೆ ಅವನ ಕಾಮೇನ ಓ ಕಾಲು ನೋವು ಏನು ತಲೆದಿದ ಏನು ಉಳಾಯಿಸಿ ಏನು ತಲೆದಿದ ಅದು ಉಳಾಯಿ ಎಂತದ್ದು ಮತ್ತೆ ಉಳಾಯಿ ಒಳಗೆ ಒಳಗೆ ಎಲುಬು ಸವೆದಿದ ನಮಗೆ ಹಾಗೇನಾಗುದಿಲ್ಲ ಹಾಗಂತ ಒಂದು ಕ್ರಮ ಉಂಟು ನಮ್ಮ ಲೋಕ ನಾನು ಹೇಳಿದೆ ಅಲ್ಲ ಅದಕ್ಕೆ ಹೆಸರು ನಾಕ ಅಂತ ಅದು ಮೇಲೆ ಆ ನಾಕ ಲೋಕದ ಕ್ರಮವೇ ಬೇರೆ ನೀವು ಇರುವುದು ಈ ಭೂಲೋಕ ಇಲ್ಲಿಯ ಕ್ರಮವೇ ಬೇರೆ ಅಲ್ಲಿ ಹಾಗೆ ಇಲ್ಲಿ ಇರುವುದಕ್ಕಾಗುದಿಲ್ಲ ನಾನು ಇಲ್ಲಿ ಇಳಿದನೋ ಇಳಿದು ನಡ್ಕೊಂಡು ಬಂದೆ ನಿನ್ನಲ್ಲಿ ಏನು ಕ್ರಮ ನೀನ್ ಯಾರು ಕೋಟಿ ಪೂಜಾರಿ ಕೋಟಿ ಪೂಜಾರಿ ನನ್ನ ಹೆಸರು ಕೋಟಿ ಪೂಜಾರಿ ಎಷ್ಟು ಕೋಟಿ ಒಂದೇ ಕೋಟಿ 1 ಕೋಟಿ ಒಂದು ಕೋಟಿ ನಂದೇ ಕೋಟಿ ಅಂತೆ ಕೋಟಿ ಪೂಜಾರಿ 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 ಅಂದ್ರೆ ಹೆಸರು ಪೂಜಾರಿ ಜಾತಿ ಕೋಟಿ ಪೂಜಾರಿ ನೀನು 1 ಕೋಟಿ ಆದ್ರೆ ನಾನು ಎಷ್ಟು ಕೋಟಿ ಅಧಿಪತಿ ಗೊತ್ತುಂಟ ನಿನಗೆ ಎಲ್ಲ ಪೂಜಾರಿ 33 ಕೋಟಿ ಇಟ್ಟುಕೊಂಡಿದ್ದೇನೆ ಮತ್ತೆ ನೀನು 1 ಕೋಟಿ ಎಲ್ಲ 1 ಕೋಟಿಗೆ ಇನ್ನು 33 ಬರೋಲ್ಲ ಅದಕ್ಕಿಂತ ದೊಡ್ಡದ ಮಲ್ಯಾಂಕನ ಯಾರು ಮಾಡಿದ್ದೇನೆ ಹೇಗೆ ದೊಡ್ಡವ ನೀನು ಕೋಟಿ ಪೂಜಾರಿ ಅಂತ ಗೊತ್ತಾಗತ್ತೆ ಕೋಟಿ ಪೂಜಾರಿ ಅಂತ ನಿನ್ನ ಹೆಸರು ಏನು ಉದ್ಯೋಗ ಮಾಡ್ತೀಪ್ಪ ಕಲಿ ಒಳ್ಳೆ ಹೊತ್ತಿನಲ್ಲಿ ಒಳ್ಳೆ ಶಬ್ದ ಹೇಳಿದೀನು ಕಲಿಯುವುದು ಇದ್ರಲ್ಲೂ ಕಲಿ ಬೇಡ ಕೂಡಿಸಿ ಈ ಜನಕ್ಕೆ ಮರಲ್ಲ ಎಂತದು ಮರಲ್ಲ ಇದೆ ಹೌದಾ ಕಳೆಯುವುದು ಇದ್ರೆ ತಾನೆ ಇಲ್ಲದಿದ್ದಾಗ ಕೂಡಿಸುವುದು ಅಯ್ಯೋ ಅವತ್ತನ್ನ ಕಳಿ ಇದು ಕಳಿ 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 ಇದು ಯಾಕೆ ಇರುವುದು ಅಲ್ಲ ಕೋಟಿ ಅಣ್ಣ ಹಂಗೆ ಬರೇ ಕೋಟಿ ಅಣ್ಣ ಅಲ್ಲ ಕೋಟಿ ಪಣ್ಣ ಪೂಜಾರಿ ಅಂತ ಕೋಟಿ ಪಣ್ಣ ಏನು ತಿರುಗಿ ನೋಡಿ ಆಚೆ ಈಚೆ ಬಾರಿ ಮನೆ ಮಾಡ್ಕೊಂಡು ಅಲ್ವ ಮಾಡುವುದಲ್ಲ ನಿನ್ನ ಮಾಡುದಿಲ್ಲ ನೀನು ಮೊದಲೇ ಆಗಿದ್ದೀಯಾ ಈಗ ನೀನು ಹೇಳಿದಿಲ್ಲ ಆ ಕೂಡಿಸುವ ವಿಷಯ ಬೇಡ ಕಳಿ ಅಂತ ಇದು ಕಳಿ ಅದು ಕುಡಿಲಿಕ್ಕೆ ಆಗ್ತದಲ್ಲ ಅದಿಲ್ಲೇ ನನ್ನ ಅಣ್ಣ ಬೇಕಾದ್ರೆ ಅಣ್ಣ ಅಂತಲ್ಲ ಅಪ್ಪ ಅಂತ ನಾನು ಹೇಳ್ತೇನೆ ಕಾರಣ ಏನು ಈಗ ಅದ್ರದ ಅವಶ್ಯಕತೆ ಉಂಟು ಇದು ಈ ಮಧು ನೀನು ಎಲ್ಲಿಗೆ ಕೊಂಡು ಹೋಗುದು ಎಲ್ಲಿ ಕೊಂಡು ಹೋಗ್ತೀನಿ ಎಲ್ಲಿ ಕೊಂಡು ಹೋಗ್ತೇನೆ ಇವತ್ತು ಕೊಂಡೋಗುದು ಬೇಡ ಅದನ್ನು ಕೊಡು ನನಗೆ ನಾನು ಅದನ್ನು ಕುಡಿದು ಸ್ವಲ್ಪ ನನ್ನ ಬಾಯಾರಿಕೆಯನ್ನು ತಣಿಸಿ ಬಿಡ್ತೇನೆ ಆಯ್ತಾ ಕುಡಿಲಿಕ್ಕೆ ಹೌದಲ್ಲ ಅದು ಅದು ಕುಡಿಲಿಕ್ಕೆ ಅಲ್ಲ ಕೊಡುದು ಕುಡಿಯರೆ ಈ ಮಾತಾಡಿದ್ರು ಕೊಡ್ಕೊಳ ನಾನು ಆಗ ನಿನ್ನಲ್ಲಿ ಕೂಡಿಸು ಅಂತ ಹೇಳಿದ್ದೇನಲ್ಲ ಅದೇ ಶಬ್ದವನ್ನು ನಾವು ಸ್ವಲ್ಪ ಸರಿ ಮಾಡೋಣ ಕುಡಿಸು ಕೂಡಿಸು ಬೇಡ ಕುಡಿಸು ಕುಡಿಸುವ ಇಡೀ ಕುಡಿಸ್ಯಾರ ಈ ಪ್ರದೇಶ ಹೋಗ್ಬರ್ತದೆ ಯಾವುದು ಮಧುವನ ಅಂಗಡಿ ಉದಾಹರಣೆ ಮಧು ಅಂತ ಹೇಳಿ ಇದ್ದಾರೆ ಇಲ್ಲಿ ಮಧುವನ ಉದಾಹರಣೆ ಮಧುವಿನವನ್ನಲ್ವ ಮಧುವನ ಮಧುವನ ಉದಾಹರಣೆ ಮಧು ಕುಂಬಳೆ ಸಿಗ್ತಾರ ಕುಂಬಳಿ ಕುಂಬಳಿ
ಯಾರು ಉಳಿಸಿದ್ದ ನಿನ್ನೊಂದು ಪ್ರಚಾರ ಆಗಿದೆಲ್ಲ ಇನ್ನಿಲ್ಲ ಇನ್ನಿಲ್ಲ ಹೋಗೈತೆ ಹೌದಾ ಹಾಗಾದ್ರೆ ಮತ್ತೆ ಇವತ್ತಿದ್ದಾನವ ಬುದ್ಧಿ ಕುಂಬಾಣಿ ಕುಂಬೇರು ಕುಂಬಾಣಿ ಕುಂಬರು ಇಲ್ಲಿ ಮಕ್ಕಳಿಗೆ ಕೊಡುವಾಗ ಕಲಿ ಅಂಗಡಿಯಲ್ಲಿದ್ದಾರೆ ಅವರಿಗೆ ಕೊಡ್ಲಿಕ್ಕೆ ನೀನು ಹೋಗುದು ಯಾವಾಗಲೂ ಹೌದು ಯಾಕೆ ಅವರಿಗೆ ಇವತ್ತು ನೀನು ನನಗೆ ಬೇಡ ಅವರಿಗೆ ತಂದೆ ಹಾಗೆ ಸುಮ್ಮನೆ ಅವರಿಗೆ ಕುಡಿಲಿಕ್ಕೆ ನೀರಿಲ್ವಾ ನನಗೆ ನೀರು ಕೂಡ ಸಿಗ್ಲಿಲ್ಲ ಮುಟ್ಟುದು ಬಿಡು ನಿನ್ನ ಹುಟ್ಟಾಡಗಿ ಸೇರು ನಾನು ದೇವಲೋಕದ ಅಧಿಕಾರಿ ಮಹೇಂದ್ರ ಇದೆಷ್ಟು ಎಷ್ಟಿದ್ರು ಈ ಮೂರು ಯಾವುದು ಸ್ವರ್ಗ ಮರ್ತ್ಯ ಪಾತಾಳ ಮೇಲೆ ಮಾತ್ರ ಅಲ್ಲ ಇಲ್ಲಿಂದ ಕೆಳಗೂ ನಾನಿರ್ತೇನೆ ಮೂರು ಲೋಕದಲ್ಲಿದ್ದ ಸಮಸ್ತ ನೀನು ಸಮೇತ ಎಲ್ಲರೂ ನನ್ನ ಆಳ್ವಿಕೆ ಒಳಪಟ್ಟವರು ಆದ್ರಿಂದ ದೇವೇಂದ್ರ ಇದುವರೆಗೆ ಬಯಸಿದ್ದನ್ನು ಬಿಟ್ಟವರಲ್ಲ ನನಗೆ ಇಷ್ಟವರೆಗೆ ಈ ಅನುಭವ ಇಲ್ಲ ನೀನು ಹೇಳಿದ ಈ ಕಳಿಯನ್ನು ಕೊಡತಕ್ಕದ್ದು ಕೊಡದೇ ಇದ್ರೆ ಒಂದೇ ಬೆಟ್ಟ ಇದೇನು ಗೊತ್ತುಂಟ ನಿನಗೆ ಈಗ ಇದು ನನ್ನ ಆಯುಧ ಏನಾಗಿರ್ಬೋದು ಆಲೋಚನೆ ಮಾಡು ಉಜಿರೆ ನಿನ್ನ ಅಪ್ಪನ ಮನೆ ಉಜಿರೆ ಹೊಡಿತೇನೆ ನಿನ್ನನ್ನು ಹುಡಿ ಹುಡಿ ಮಾಡಿ ಇಲ್ವಾ ಕೊಡ್ತೀಯ ನೀನು ಕೊಡ್ತೀಯ ಕೊಡು ಪುಣ್ಯ ಮತ್ತೆ ಅಯ್ಯೋ ಏನ್ ಮಾಡು ನೀನು ಹೇಳಿದಾಗ ಕೇಳ್ಬೇಕಾಯ್ತಲ್ಲ ಹೌದು ಇಲ್ಲಿ ಕುಡಿಯುದ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಒಳ್ಳೆ ಅಪ್ಪ ದೇವೇಂದ್ರ ಅಪ್ಪನವರು ಅಪ್ಪೇ ಸೈತಿ ಎಲ್ಲಿ ನಾನು ಮೇಲೆ ಬೇಡ ನಾತೆ ನಾತೇನಾ ಸುರನಾಥ ನಾಥ ಕೆಳಗೆ ನಾಥ ಕೆಳಗೆ ಮೂಳೆಯಿಂದ ಕ್ರಮ ಕೊಟ್ಟುಂಡ ಪರ್ಪುಣ ಮಿತ್ತಿ ಪರ್ಪುಣ ತಿರ್ತಿ ಆದಿತ್ಯ ಪುಣ್ಯಾತ್ಮ ನೀನು ಹೇಳಿದ್ದನ್ನು ಕೇಳಿದ ವಿಧಿ ಇಲ್ಲ ನಿನಗೊಂದು ಗಾದೆ ಗೊತ್ತುಂಟ ಕಾರ್ಯ ಆಗ್ಬೇಕು ಅಂತ ಆದ್ರೆ ಇದು ನಿನಗೂ ಒಂದು ಕಾಲ ಮೂಳೆ ಮೂಳೆ ಆಶ್ಚರ್ಯ ಪೂಜಾರಿ ಅಂತ ಈಗ ಹೇಳಿದ್ದೀಗ ಮತ್ತೆ ಬೇರೆ ಹೇಳ್ತೀಯ ಆಶೀರ್ವಾದಿ ಅಲ್ಲ ಮೂಲೆ ಮೂಲೆ ಮೂಳೆ ಮೂಳೆಗಳು ಇಲ್ಲಿ ಕೂತ್ಕೊಳ್ಬೇಕಾ ಹೇಗೆ ಯಾವ ಆಸನದಲ್ಲಿ ಕುಳಿತುಕೊಳ್ಬೇಕು ಆ ಆಸನ ಹಿಡ್ಕೊಂಡಲ್ಲ ಆಸನ ಅಲ್ವಾ ಕುಳಿತುಕೊಳ್ಳೋದು ಪದ್ಮಾಸನದಲ್ಲಿಯಾ ವಜ್ರಾಸನದಲ್ಲಿಯಾ ಯಾವ ಆಸನ ಹೆಂಗುಂಟ ನನಗೆ ಅಲ್ಲಿ ಮಾಡ್ಕೊಂಡು ಈ ಆಸನಗಳು ಕಲ್ಕೊಂಡು ಇದರಲ್ಲಿ ಕುಡಿಯುವುದ ಬೇರೆ ಯಾವ ಪಾತ್ರ ಇಲ್ವಾ ಕೈಗಳೇ ಮಾತ್ರ ನಾವು ಸ್ವರ್ಗ ಲೋಕದಲ್ಲಿ ಬಂಗಾರದ ಪಾತ್ರೆಯಲ್ಲಿ ಕುಡಿಯುವುದು ಅಂತಹ ನನಗೆ ಇವತ್ತು ನೀನು ಕೊಡ್ಬೋದು ಬಂಗಾರದ ಪಾತ್ರ ಎರಡಕ್ಕೆ ಬಂಗಾರ ಎಂಡಕ್ಕಿಚ್ಚಿ ಎಂಡ ಬಂಗಾರದ ಪಾತ್ರ ಬಂಗಾರ ಇಟ್ಟುಕೊಂಡ ಎಂಡ ಬಡಿದ ಕಡಿಮಣಿ ತಾಳಿ ನಿನ್ನ ಹೆಂಡತಿಗೆ ಕಡಿಮಣಿ ನಾನು ಮಾಡಿಸ್ಕೊಡ್ತೇನೆ ಗೊತ್ತಿ ಅವು ಯಾರು ಮಾಡ್ತಾರೆ ಎಲ್ಲ ಬಡಿದ ಈ ರೇಂಜಿನ ಕಡಿಮೆ ಕಾಲು ಇರ್ತೇನೆ ಇದು ತೆಂಗಿನಕಾಯಿ ತಿಕ್ಕಿ ಮತ್ತು
ಇದನ್ನು ಇಟ್ಕೊಂಡು ಬೇರೆಗೆ ಹೋಗ್ಲಿಕ್ಕೆ ಹೇಳ್ತೀನಿ. ನಾವು ಇವಾಗ ದೇವರೇ ಎಂತೊಂದು ಬಂದ ದೇವರ ಈ ಹೇಗುಂಟು ನೀನು ಒಳ್ಳೆ ಸಂಭಾಷಣೆ ನೀನು ಯಾವಾಗ ಕೊಟ್ಟಿದ್ದ ಈಗ ನಾನು ಬಾಯಾರಿ ಕಂಗೆಟ್ಟಿದ್ದೇನೆ. ಬಾಯಾರಿಗೆ ಒಂದು ದಿಕ್ಕುಜವು ಬಾಯಾರಿಗೆ ಹೋಗುದಲ್ಲ ಬಾಯಾರಿಕೆ ಆಗಿದೆ. ಗೊತ್ತಲ್ಲಪ್ಪ ಬಾಯಾರಿ ಬಸವಳಿದು ಕೃಷಿಯ ಬಾಧೆಯ ಕೃಷ್ಣ ತುಸು ಮನಸ್ಸು ಮಾಡಿ ಹಾಕಪ್ಪ ನಾಳೆ ಫೋನ್ ಮಾಡ್ತೇನೆ. ವಾಸನೆ ಬರ್ತದೆ. ವಾಸನೆ ಪರಿಮಾಣ ವಾಸನೆ ಮಣ್ಣಿಂದ ಕಲಿಗೆ ಪರಿಮಾಣ ಹೌದು ಈ ಮೂಗುಂಟದ ಪುಣ್ಯಾತ್ಮ ಮೂಗು ಇದನ್ನು ಕುಡಿಬೇಕಲ್ಲ ಈಗ ಕಸ ಉಂಟು ಕಸ ನೋಡ ಕಜವತ್ತವು ಅವು ಕಲಿತ ಮಲ್ಲ ಪೌರುಷ ಪೂರ ಆಯ್ತು. ಅದಕ್ಕೆ ಅದನ್ನು ಕುಡಿಬೇಕೆ ಕಜವು ಮೀಸಿನ ಚಿತ್ತು ಅದು ಕಲಿ ಬಂದಾಗ ಆ ಕಜವು ಮೀಸಿನ